ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೋಸ್ಕರ ತುಂಬಾ ಸ್ಪೆಷಲ್ ಆಗಲಿದೆ. ಇಮ್ಯಾಜಿನ್ ಮಾಡಿ, ಇಬ್ರು ಸ್ಟೂಡೆಂಟ್ ತಯಾರಿ ಮಾಡ್ತಿದ್ದಾರೆ UPSC ಎಕ್ಸಾಮ್ಗೆ. ಈಗ ಒಬ್ಬ ಹುಡುಗ ತಯಾರಿ ಮಾಡ್ತಿದ್ದಾನೆ ಫುಲ್ ಫೋಕಸ್ ಮತ್ತೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಮಾಕ್ ಟೆಸ್ಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ. ಮತ್ತೆ ಫೈನಲಿ UPSC ಅಲ್ಲಿ ಅವನ ಸೆಲೆಕ್ಷನ್ ಆಗೋಗುತ್ತೆ, IAS ಆಗೋಗ್ತಾನೆ. ಅಲ್ಲೇ ಬೇರೆ ಹುಡುಗ ಯಾವ ತಯಾರಿ ಮಾಡ್ತಾನೋ ಅವನು ಸತತವಾಗಿ ಫೋನ್ ಸ್ಕ್ರೋಲ್ ಮಾಡ್ತಿರ್ತಾನೆ, ರೀಲ್ ನೋಡ್ತಿರ್ತಾನೆ, ಡಿಸ್ಟ್ರಾಕ್ಟೆಡ್ ಆಗಿರ್ತಾನೆ, ಡಿಮೋಟಿವೇಟೆಡ್ ಆಗಿರ್ತಾನೆ. ಮಾಕ್ ಟೆಸ್ಟ್ ಅಲ್ಲಿ ಅವನಿಗೆ ಒಳ್ಳೆ ಸ್ಕೋರ್ ಬರಲ್ಲ, ಮತ್ತೆ ಫೈನಲಿ ಸೆಲೆಕ್ಷನ್ ಕೂಡ ಅವನು ಆಗೋದಿಲ್ಲ. ಹಾಗಿದ್ರೆ ವ್ಯತ್ಯಾಸ ಎಲ್ಲಿ ಬೀಳುತ್ತೆ? Nothing else can distract me from achieving my goal, but the immediate distractions were too many. So 6 a.m. practice means I was there 5:45 every morning. One thing, your mindset. You can attack everything. ಕನ್ಸಿಸ್ಟೆನ್ಸಿ ಮತ್ತೆ ಸೆಲ್ಫ್ ಡಿಸಿಪ್ಲಿನ್ ಇವುಗಳು ಒಂದು ಈ ರೀತಿ ಹ್ಯಾಬಿಟ್ ಇದೆ, ಅದು ಒಬ್ಬ ಆವರೇಜ್ ನು ಕೂಡ ಎಕ್ಸ್ಟ್ರಾ ಆರ್ಡಿನರಿ ಮಾಡಬಹುದು. ಆದ್ರೆ ಈ ಕನ್ಸಿಸ್ಟೆನ್ಸಿ ಹೇಗ್ ಬರುತ್ತೆ? ಇದರ ಸೀಕ್ರೆಟ್ ಇರುತ್ತೆ ಬ್ರಹ್ಮಚರ್ಯ. ಇದು ಒಂದು ಈ ರೀತಿ ಪ್ರಿನ್ಸಿಪಲ್ ಇದೆ, ಅದು ನಿಮ್ಮ ಸ್ಪಿರಿಚುವಲ್, ಫಿಸಿಕಲ್ ಮತ್ತೆ ಮೆಂಟಲ್ ಎನರ್ಜೀಸ್ ಗಳನ್ನ ಅನ್ಲಾಕ್ ಮಾಡುತ್ತೆ. ಯಾಕಂದ್ರೆ ನೀವು ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಆಗ್ಲಿ ಅಂತ. ಇವತ್ತು ನಾವು ಈ ವಿಡಿಯೋದಲ್ಲಿ ಮಾತಾಡಕ್ ಹೋಗ್ತಿದ್ವಿ ಬ್ರಹ್ಮಚರ್ಯ ಅಲ್ಟಿಮೇಟ್ ರೂಟೀನ್ ಬಗ್ಗೆ. ಇದರಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ 5 ಕೀ ವೇದಿಕ್ ಪ್ರಿನ್ಸಿಪಲ್ ಗಳನ್ನ ಸೈಂಟಿಫಿಕ್ ಜಸ್ಟಿಫಿಕೇಶನ್ಸ್ ಗಳ ಜೊತೆ. ಈ ಹ್ಯಾಬಿಟ್ಸ್ ನಿಮ್ಮ ಡಿಸ್ಟ್ರಾಕ್ಷನ್ಸ್ ಗಳನ್ನ ತೆಗೆದು ವಿಲ್ ಪವರ್ ನ ಸ್ಟ್ರಾಂಗ್ ಮಾಡಿ ನಿಮ್ಮ ಪೊಟೆನ್ಶಿಯಲ್ ನ ಮ್ಯಾಕ್ಸಿಮೈಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನಡೀರಿ ತಿಳಿಯೋಣ ಬ್ರಹ್ಮಚರ್ಯ ಏನು ಮತ್ತೆ ಅದನ್ನ ಯಾಕೆ ಫಾಲೋ ಮಾಡಬೇಕು. ಬ್ರಹ್ಮಚರ್ಯದ ಅರ್ಥ ಕೇವಲ ಸೆಲೆಬಸಿನೇ ಅಲ್ಲ, ಬದಲಿಗೆ ನಿಮ್ಮ ವಿಚಾರಗಳ ಮೇಲೆ, ಆಕ್ಷನ್ಸ್ ಮೇಲೆ, ಡಿಸೈರ್ ಮೇಲೆ ಸೆಲ್ಫ್ ಕಂಟ್ರೋಲ್ ಇರೋದು. ಭಗವದ್ಗೀತೆಯಲ್ಲಿ ಚಾಪ್ಟರ್ ನಂಬರ್ 6 ವರ್ಸ್ ನಂಬರ್ 14 ನಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಇದರ ಅರ್ಥ ಏನಂದ್ರೆ, ಯಾರು ಬ್ರಹ್ಮಚರ್ಯದಲ್ಲಿ ಸ್ಥಿರವಾಗಿ ಇರ್ತಾನೋ ಅವನು ಮನಸ್ಸನ್ನ ವಶದಲ್ಲಿಡ್ತಾನೆ. ಮತ್ತೆ ಯಾವಾಗ ಅವನು ನನ್ನಲ್ಲಿ ಧ್ಯಾನ ಮಾಡ್ತಾನೋ ಆಗ ಅವನಿಗೆ ಪರಮ ಶಾಂತಿ ಮತ್ತೆ ಪರಮ ಆನಂದ ಸಿಗುತ್ತೆ. ಬನ್ನಿ ನೋಡೋಣ ಈಗ ಇದರ ಲಾಭಗಳು ಏನೇನು. ಇದರಿಂದ ನಿಮ್ಮ ಮೈಂಡ್ ಶಾರ್ಪ್ ಆಗುತ್ತೆ, ಅಂದ್ರೆ ನಿಮ್ಮ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಹೆಚ್ಚುತ್ತೆ. ಡಿಸ್ಟ್ರಾಕ್ಷನ್ಸ್ ಮತ್ತೆ ಪ್ರೊಕ್ರಾಸ್ಟಿನೇಷನ್ ಗಳ ಹ್ಯಾಬಿಟ್ ಕಡಿಮೆ ಆಗೋಗುತ್ತೆ. ಎನರ್ಜಿ ಸದಾ ಹೈ ಇರುತ್ತೆ, ಬಾಡಿ ಮೊದಲಿಗಿಂತ ಸ್ಟ್ರಾಂಗ್ ಆಗೋಗುತ್ತೆ. ಬನ್ನಿ ಈಗ ತಿಳಿಯೋಣ ಬ್ರಹ್ಮಚರ್ಯ ರೂಟೀನ್ ನ ಈ 5 ಕೀ ವೇದಿಕ್ ಪ್ರಿನ್ಸಿಪಲ್ಸ್. ನಂಬರ್ 1, ಮೊದಲನೇದಿದೆ ಬ್ರಹ್ಮ ಮುಹೂರ್ತದ ಪವರ್ ನ ಯೂಸ್ ಮಾಡೋದು. ಕೇವಲ 7 ಅಥವಾ 8 ಗಂಟೆ ಮಲಗೋದು ಸಾಕಾಗಲ್ಲ, ಬದಲಿಗೆ ಯಾವ ಸಮಯ ಮಲಗ್ತಿರೋ, ಯಾವ ಸಮಯ ಎದ್ದೇಳ್ತಿರೋ ಇದು ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್. ನಮ್ಮ ವೇದಗಳು ಹೇಳುತ್ತೆ ಬ್ರಹ್ಮ ಮುಹೂರ್ತ ಅಂದ್ರೆ ಸನ್ರೈಸ್ ಗಿಂತ 2 ಗಂಟೆ ಮುಂಚೆ ಯಾವ ಸಮಯದ ಡ್ಯೂರೇಷನ್ ಇರುತ್ತೋ ಅದನ್ನ ಬ್ರಹ್ಮ ಮುಹೂರ್ತ ಕರೀತಾರೆ. ಈ ಸಮಯ ಎದ್ದೇಳುದು ತುಂಬಾ ಒಳ್ಳೆ ಸಮಯ. ನಮ್ಮ ಸೈನ್ಸ್ ಕೂಡ ಇದನ್ನ ಪ್ರೂವ್ ಮಾಡುತ್ತೆ. Brahma Muhurta in Sanskrit. And that means in Sanskrit the creator's time. That is a very special time for the development of your own brain, because what you find is if you get up systematically before sunrise, you're going to be more focused, you'll learn more quickly, and your attention will be better throughout the course of the day. There's a lot of research that shows this. ಯಾಕಂದ್ರೆ ರಾತ್ರಿ ಮಲಗೋ ಸಮಯ ಯಾವ ಮೆಲಟೋನಿನ್ ಸೆಕ್ರೀಷನ್ ಆಗುತ್ತೋ ಅದು ಆಗ ಕಾರ್ಟಿಸೋಲ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಅದರಿಂದ ನಮ್ಮ ಮೈಂಡ್ ಅಲ್ಲಿ ಅಲರ್ಟ್ನೆಸ್ ಹೆಚ್ಚಾಗುತ್ತೆ. ಈ ಸಮಯ ಆಕ್ಸಿಜನ್ ಲೆವೆಲ್ ಕೂಡ ಹೈಯೆಸ್ಟ್ ಇರುತ್ತೆ, ಅದು ನಮ್ಮ ಬ್ರೈನ್ ಫಂಕ್ಷನ್ ನ ಆಪ್ಟಿಮೈಸ್ ಮಾಡೋದು. ಹಾಗೆ ಈ ಟೈಮಲ್ಲಿ ಎಲ್ಲ ಮಲಗಿರ್ತಾರೆ, ಅದಕ್ಕೆ ಡಿಸ್ಟ್ರಾಕ್ಷನ್ಸ್ ಕೂಡ ತುಂಬಾ ಮಿನಿಮಮ್ ಇರುತ್ತೆ. ಓಕೆ, ಈಗ ನೋಡೋಣ ಇದರ ಆಕ್ಷನ್ ಪ್ಲಾನ್. ಈಗ ನೀವು ಒಂದು ಕೆಲಸ ಮಾಡಿ, ನೀವು 9 ಗಂಟೆಗೆ ಮಲಗಿ. ಇಷ್ಟು ಬೇಕನಾ? ಸರಿ, ಹಾಗಿದ್ರೆ 10:30 ಗಂಟೆ ಒಳಗೆ ಮಲಗಿ, ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಖಂಡಿತ ಎದ್ದೇಳಿ. ಮಲಗೋದಕ್ಕಿಂತ 1 ಗಂಟೆ ಮೊದಲು ಮತ್ತೆ ಬೆಳಿಗ್ಗೆ ಎದ್ದ ನಂತರ 1 ಗಂಟೆ ಒಳಗೆ ಫೋನ್ ನ ಸ್ವಲ್ಪನೂ ಯೂಸ್ ಮಾಡಬಾರ್ದು. ಸಾಕಷ್ಟು ಜನ ಇದನ್ನ ತಿಳ್ಕೋಬೇಕು ಅಂತ ಇರ್ತಾರೆ, ನಾವು ದಿನದಲ್ಲಿ ಪವರ್ ನ್ಯಾಪ್ ತಗೋಬಹುದು ಅಂತ. ಹೌದು, ಪವರ್ ನ್ಯಾಪ್ ನಿಮಗೆ ಒಳ್ಳೇದೇ. ಅದರಲ್ಲಿ 20 ರಿಂದ 30 ನಿಮಿಷ ನಿಮ್ಮ ಬಾಡಿನ ರೀಚಾರ್ಜ್ ಮಾಡಬಹುದು, 1 ಗಂಟೆಯಿಂದ 4 ಗಂಟೆಯ ಮಧ್ಯ. ಆದ್ರೆ ಗಮನದಲ್ಲಿ ಇಡಿ, ಏನಾದ್ರೂ ಇದು ಜಾಸ್ತಿ ಆಗೋದ್ರೆ ಆಗ ನಿಮ್ಮ ಬಾಡಿ, ಮೈಂಡ್ ತುಂಬಾ ಸ್ಲಗಿಶ್ ಫೀಲ್ ಮಾಡುತ್ತೆ. ಈಗ ಬನ್ನಿ ನೋಡೋಣ ಸೆಕೆಂಡ್ ಪ್ರಿನ್ಸಿಪಲ್, ಅಂದ್ರೆ ಬ್ರಹ್ಮ ಭೋಜನದ ಮ್ಯಾಜಿಕ್. ಅದೇ ಸಾತ್ವಿಕ ಡಯಟ್ ನ ಚಮತ್ಕಾರ. ಹೇಗೆ ಅನ್ ಹಾಗೆ ಮನ್. ನೋಡಿ, ಯಾವ ರೀತಿ ಅನ್ನ ಇರುತ್ತೋ ಆ ರೀತಿ ಮನಸ್ಸು, ಯಾವ ರೀತಿ ತಿಂತೀರೋ ಅದೇ ರೀತಿನೇ ಆಗೋಗ್ತೀರಾ. ನಮ್ಮೆಲ್ಲರಿಗೂ ಈ ಮಾತು ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಯಾವುದೆಲ್ಲ ಫುಡ್ ರಾಜಸಿಕ ಅಥವಾ ತಾಮಸಿಕ ಇರುತ್ತೋ, ಲೈಕ್ ತುಂಬಾ ಸ್ಪೈಸಿ, ಆಯಿಲಿ, ಪ್ರೊಸೆಸ್ ಫುಡ್, ನಾನ್ ವೆಜ್ ಫುಡ್, ಇದೆಲ್ಲದ್ರಲ್ಲಿ ಏನಿರುತ್ತೆ? ತಮಸ್ಸಿರುತ್ತೆ. ಅದು ನಿಮ್ಮ ಮೈಂಡ್ ನ ಅನ್ಈಸಿ ಮಾಡುತ್ತೆ, ಲಥಾರ್ಜಿಕ್ ಮಾಡುತ್ತೆ, ರೆಸ್ಟ್ಲೆಸ್ ಮಾಡುತ್ತೆ. ಆದ್ರೆ ಸಾತ್ವಿಕ ಡಯಟ್ ನಿಮ್ಮ ಎನರ್ಜಿ ಮತ್ತೆ ಸೆಲ್ಫ್ ಕಂಟ್ರೋಲ್ ನ ಬೂಸ್ಟ್ ಮಾಡುತ್ತೆ. ಭಗವದ್ಗೀತೆಯ ಚಾಪ್ಟರ್ ನಂಬರ್ 17 ವರ್ಸ್ ನಂಬರ್ 8 ಅಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ಆಯುಷ್ ಸತ್ವ ಬಲಾರೋಗ್ಯ
ಸುಖಪ್ರೀತಿವಿವರ್ಧನಾಃ. ಇದರ ಅರ್ಥ ಏನಂದ್ರೆ ಯಾವ ಆಹಾರ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್, ಪ್ಯೂರಿಟಿ, ಸ್ಟ್ರೆಂತ್ ಹೆಚ್ಚಿಸುತ್ತೋ ಅವುಗಳು ಸಾತ್ವಿಕನೇ. ಹಾಗಿದ್ರೆ ನಮ್ಮ ಡಯಟ್ ಅಲ್ಲಿ ಏನಿರ್ಬೇಕು ನೋಡಿ, ನೀವು ಫ್ರೆಶ್ ಫ್ರೂಟ್ಸ್ ತಗೋಬಹುದು, ಕಾಳುಗಳು ತಗೋಬಹುದು, ನೀವು ಬೇಳೆ ತಿನ್ಬಹುದು, ಮನೆಯ ಸಿಂಪಲ್ ಊಟ ಮಾಡಬಹುದು, ಮಿಲ್ಕ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ತಗೋಬಹುದು, ಹಾಗೆ ಡ್ರೈ ಫ್ರೂಟ್ಸ್ ನ ಕನ್ಸ್ಯೂಮ್ ಮಾಡಬಹುದು. ಮತ್ತೊಂದು ಪ್ರಾಕ್ಟೀಸ್ ನ ನಾನ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನ ನಮಗೆ ಚಿಕ್ಕ ವಯಸ್ಸಿಂದ ಹೇಳ್ತಾ ಬರ್ತಿದ್ದಾರೆ, ಆದ್ರೆ ಅದನ್ನ ತುಂಬಾ ಕಡಿಮೆ ಜನ ಫಾಲೋ ಮಾಡ್ತಾರೆ. ಏನಾದ್ರೂ ತಿನ್ನೋದಕ್ಕಿಂತ ಮೊದಲು ಒಂದ್ಸರಿ ಮೇಲೆ ಇರೋ ದೇವರನ್ನ ಖಂಡಿತ ನೆನಪು ಮಾಡ್ಕೊಳ್ಳಿ. ಯಾಕಂದ್ರೆ ಅವರ ಕಾರಣದಿಂದಲೇ ನಮಗೆ ಎಲ್ಲಾ ಸಿಗ್ತಿದೆ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಳಗೆ ಒಂದು ಡಿವೈನ್ ಎನರ್ಜಿ ಬರುತ್ತೆ, ಮತ್ತೆ ನಿಮ್ಮ ಆಹಾರ ಏನಿದೆ ಅದು ಒಂದು ರೀತಿ ಪ್ರಸಾದ ಆಗೋಗುತ್ತೆ. ಮತ್ತೆ ಯಾವ ಜನರು ತಮ್ಮ ಮನೆಯಲ್ಲಿ ಮೊದಲು ದೇವರಿಗೆ ನೈವೇದ್ಯ ಇಟ್ಟು ನಂತರ ಅದನ್ನ ಅವರು ತಿಂತಾರೋ ಅದು ಊಟ ಅಷ್ಟೇ ಅಲ್ಲ, ಪ್ರಸಾದ ಆಗೋಗುತ್ತೆ. ಮತ್ತೆ ಈ ಪ್ರಸಾದ ನಿಮಗೆ ಡಿವೈನ್ ಎನರ್ಜಿ ಕೊಡುತ್ತೆ, ನಿಮ್ಮ ಥಾಟ್ಸ್ ನ ಪ್ಯೂರ್ ಮಾಡುತ್ತೆ. ಈಗ ನಾನು ನಿಮಗೆ ಒಂದು ಆಕ್ಷನ್ ಪ್ಲಾನ್ ಹೇಳ್ತೀನಿ, ಅದು ನನಗೆ ತುಂಬಾ ಹೆಲ್ಪ್ ಮಾಡಿರೋದು. ನೀವು ಬೆಳಿಗ್ಗೆ 9 ಗಂಟೆಗಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಚೆನ್ನಾಗಿ ಹೆವಿಯಾಗಿ ಮಾಡಬಹುದು, ಇದರಿಂದ ನಿಮಗೆ ದಿನವಿಡೀ ಅಷ್ಟೊಂದು ಹೊಟ್ಟೆ ಹಸಿಯುವುದಿಲ್ಲ. ದಿನದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಕೆಲವು ಫ್ರೂಟ್ಸ್ ತಗೊಳ್ಳಿ, ಜೊತೆಗೆ ನೀವು ಡ್ರೈ ಫ್ರೂಟ್ಸ್, ನಟ್ಸ್ ತಗೋಬಹುದು. ದಿನವಿಡೀ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಸಪರೇಟ್ ಆಗಿ ಲಂಚ್ ನ ಯಾವುದೇ ಅವಶ್ಯಕತೆ ಇಲ್ಲ ಅಂತ. ಆಮೇಲೆ ನಿಮಗೆ ಸಂಜೆ ಸರಿಯಾಗಿ ಹೊಟ್ಟೆ ಹಸಿಯುತ್ತೆ. 7 ಗಂಟೆ ಅಕ್ಕಪಕ್ಕ ನೀವು ಊಟ ಮಾಡ್ಕೋಬೇಕು. ಇದನ್ನ ಬಿಟ್ಟು ನೀವು ಮತ್ತೊಂದು ವಿಷಯದ ಗಮನ ಇಡಬೇಕು. ಆನಿಯನ್ ಅಂಡ್ ಗಾರ್ಲಿಕ್ ಇಂದ ತಮಸ್ ಹೆಚ್ಚುತ್ತೆ. ತಮಸ್ ಅಂದ್ರೆ ಸೋಂಬೇರಿತನ, ಕೆಲಸ ಮಾಡೋದಕ್ಕೆ ಆಗದೆ ಇರೋ ರೀತಿ ಫೀಲ್ ಆಗೋದು, ಕಾಮುಕತೆ ಹೆಚ್ಚಾಗೋದು, ಇವೆಲ್ಲವೂ ತಾಮಸಿಕ ಭೋಜನದಿಂದ ಆಗೋದು. ಅದನ್ನ ಬಿಟ್ಟು ಕೆಫೈನ್ ಇಂಟೆಕ್ ಎಷ್ಟು ಮಿನಿಮಮ್ ಮಾಡೋದಕ್ಕೆ ಆಗುತ್ತೋ ಅಷ್ಟು ನಿಮ್ಮ ಲೈಫ್ ಬೆಟರ್ ಆಗುತ್ತೆ. ಇದರ ಜೊತೆಗೆ ಶುಗರ್ ಯೂಸೇಜ್ ನ ಕೂಡ ಎಷ್ಟು ಕಡಿಮೆ ಲಿಮಿಟ್ ಅಲ್ಲಿ ಇಡ್ತಿರೋ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಈಗ ನೀವೆಲ್ಲ ಯೋಚಿಸ್ತಿರ್ಬೋದು, ಸರ್ ಇಷ್ಟೊಂದೆಲ್ಲ ನಮ್ಮ ಲೈಫ್ಲಿ ಅಪ್ಲೈ ಮಾಡೋದು ಕಷ್ಟ ಇರುತ್ತೆ. ಹೌದು ಕಷ್ಟ ಇದೆ, ಆದ್ರೆ ಅಸಂಭವ ಇಲ್ಲ. ಮೆಲ್ಲ ಮೆಲ್ಲಗೆ ಒಂದೊಂದು ಸ್ಟೆಪ್ ತಗೊಳ್ಳಿ ಮತ್ತೆ ಮುಂದೆ ಸಾಕ್ತಿರಿ. ಈಗ ನಾವು ಮಾತಾಡೋಣ ಥರ್ಡ್ ಕೀ ಪ್ರಿನ್ಸಿಪಲ್, ಅಂದ್ರೆ ನಮ್ಮ ಡಿಸ್ಟ್ರಾಕ್ಷನ್ ಗಳ ದಿ ಎಂಡ್ ಹೇಗೆ ಆಗತ್ತೆ. ನಮ್ಮ ಅಕ್ಕಪಕ್ಕ ಸರ್ ಟಾಕ್ಸಿಕ್ ಅಟ್ಮಾಸ್ಫಿಯರ್ ಇದೆ, ನಮ್ಮ ಫ್ರೆಂಡ್ಸ್ ಈ ರೀತಿ ಇದ್ದಾರೆ, ನಾವು ಈ ರೀತಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತಿದೀವಿ. ಹೀಗಿದ್ದಾಗ ನಾವು ಬ್ರಹ್ಮಚರ್ಯದ ಪಾಲನೆ ಮಾಡೋದಕ್ಕೆ ಆಗಲ್ಲ. ಹೇಗಾಗುತ್ತಿದೆಲ್ಲ ನೋಡಿ, ಇದೇನೇ ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್. ಆಪೋಸಿಟ್ ಜೆಂಡರ್ ಕಡೆ ಅಟ್ರಾಕ್ಷನ್ ಮತ್ತೆ ಅಕ್ಕಪಕ್ಕದ ಟಾಕ್ಸಿಕ್ ಅಟ್ಮಾಸ್ಫಿಯರ್ ಹೇಗೆ ಡೀಲ್ ಮಾಡಬೇಕು ಇದರಿಂದೆಲ್ಲ ನೋಡಿ. ಎಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಸಹವಾಸ ಮತ್ತೆ ಎನ್ವಿರಾನ್ಮೆಂಟ್. ಏನಾದ್ರೂ ನೀವು ಬೇಡದಿರೋ ಕಾಂಟೆಂಟ್ ಕನ್ಸ್ಯೂಮ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ OTT ಯಾವ್ಯಾವ್ದು ಬೇಡದಿರೋ ವೆಬ್ ಸೀರೀಸ್ ನೋಡಿದ್ರೆ, ಬೇಡದಿರೋ ಅರೆ ಬೇರೆ ರೀಲ್ಸ್ ನೋಡಿದ್ರೆ, ಕೆಟ್ಟ ಕಂಟೆಂಟ್ ಕನ್ಸ್ಯೂಮ್ ಮಾಡಿದ್ರೆ, ಕೆಟ್ಟ ಕಂಟೆಂಟ್ ನೋಡಿದ್ರೆ, ಆಗ ನೀವು ಬ್ರಹ್ಮಚರ್ಯದ ಪಾಲನೆ ಯಾವತ್ತೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಸೋಷಿಯಲ್ ಡಯಟಿಂಗ್ ಕಾನ್ಸೆಪ್ಟ್ ಏನಿದೆ ಅದನ್ನ ಫಾಲೋ ಮಾಡಿ. ಅದರಲ್ಲಿ ನೀವು ಅದೇ ಕಾಂಟೆಂಟ್ ನೋಡಿ, ಅದು ನಿಮ್ಮನ್ನ ಲೈಫ್ ಅಲ್ಲಿ ಮುಂದೆ ಬೆಳೆಸೋದು. ಅದರ ಮೇಲೆ ನೀವು ನಿಮ್ಮ ಫೋಕಸ್ ನ ಶಿಫ್ಟ್ ಮಾಡಿ. ನಾರ್ಮಲಿ ಏನಾಗುತ್ತೆ ಅಂದ್ರೆ ನಮ್ಮ ಅಕ್ಕಪಕ್ಕದ ಜನರನ್ನ ನೋಡಿ ನಮ್ಮ ಒಳಗೆ ಫೋಮೋ ಆಗೋಗುತ್ತೆ. ನಮಗನ್ಸುತ್ತೆ ನಮ್ಮ ಜೊತೆ ಗರ್ಲ್ ಫ್ರೆಂಡ್ ಅಥವಾ ಯಾವುದೇ ಗರ್ಲ್ ಜೊತೆ ಬಾಯ್ ಫ್ರೆಂಡ್ ಇರೋದು ತುಂಬಾ ಇಂಪಾರ್ಟೆಂಟ್ ಅಂತ. ಆದ್ರೆ ಈ ರೀತಿ ಯಾವುದೇ ಕಂಪಲ್ಸರಿ ಇಲ್ಲ. ಟ್ರೆಂಡ್ ನ ಫಾಲೋ ಮಾಡೋದು ಯಾವುದೇ ಅವಶ್ಯಕತೆ ಇಲ್ಲ. ನೀವು ನಿಮ್ಮನ್ನ ಹೈ ಪರ್ಪಸ್ ಮತ್ತೆ ಹೈಯರ್ ಗೋಲ್ಸ್ ಅಲ್ಲಿ ತೊಡಗಿಸ್ಕೊಳ್ಬೇಕು. ಏನಾದ್ರೂ ನೀವು ನಿಮ್ಮ ಫೋಕಸ್ ಹೈಯರ್ ಪರ್ಪಸ್, ಹೈಯರ್ ಗೋಲ್ಸ್ ಮೇಲೆ ಇಟ್ರೆ ಆಗ ನಿಮ್ಮ ಡಿಸ್ಟ್ರಾಕ್ಷನ್ಸ್ ತಾನಾಗಿ ತಾನೇ ಅದೇ ಮಿನಿಮೈಸ್ ಆಗೋಗುತ್ತೆ. ಒಂದು ಮಾತನ್ನ ಗಮನದಲ್ಲಿಡಿ, ಕೆಲವು ಹಳೆ ಸಂಸ್ಕಾರಗಳು ನಮ್ಮ ಮೈಂಡ್ ಅಲ್ಲಿ ಯಾವ ರೀತಿ ಕೂತಿರುತ್ತೆ ಅಂದ್ರೆ ಅದು ಶುದ್ಧ ಆಗೋದಕ್ಕೆ ಸಮಯ ಹಿಡಿಯುತ್ತೆ. ಬಹುಶಃ 1 ವರ್ಷ 2 ವರ್ಷ ಹಿಡಿಬಹುದು. ಇದರಿಂದ ನೀವು ತೊಂದರೆ ಆಗ್ಬೇಡಿ. ಸರಿ, ಈಗಲೂ ನನ್ನ ಥಾಟ್ಸ್ ಇಂಪ್ಯೂರ್ ಆಗಿದೆ ಅಂತ. ಇದು ಮೆಲ್ಲ ಮೆಲ್ಲಗೆ ಸರಿಯಾಗೋಗುತ್ತೆ ಫ್ರೆಂಡ್ಸ್. ಇದಾದ ಮೇಲೆ ನೀವು ಮೆಂಟಲ್ ರೀವೈರಿಂಗ್ ನ ಮಾಡಬೇಕು. ಇದರಲ್ಲಿ ನೀವು ಭಗವದ್ಗೀತೆನ ಓದ್ಬೇಕು. ಇದರಲ್ಲಿ ನಿಮ್ಗೆ ಯಾವ್ಯಾವ್ದು ಅರ್ಥ ಆಗುತ್ತೋ ಅದನ್ನ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು. ಭಗವದ್ಗೀತೆಯ ಚಾಪ್ಟರ್ ನಂಬರ್ 2 ವರ್ಸ್ ನಂಬರ್ 70 ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಇದರ ಅರ್ಥ ಏನಂದ್ರೆ ಯಾವ ತರ ಸಮುದ್ರದಲ್ಲಿ ಸಾಕಷ್ಟು ನದಿಗಳು ಬಂದು ಸೇರುತ್ತೋ, ಬಟ್ ಆದ್ರೂ ಸಮುದ್ರದ ಲೆವೆಲ್ ಅಲ್ಲಿ ಯಾವುದೇ ಡಿಫರೆನ್ಸ್ ಬರಲ್ಲ. ಅದೇ ರೀತಿ ಒಬ್ಬ ವೈಸ್ ಪರ್ಸನ್ ಮತ್ತೆ ಸ್ಟ್ರಾಂಗ್ ಪರ್ಸನ್ ಅವನೇ ಆಗಿರ್ತಾನೆ. ಯಾರು ತನ್ನ ಡಿಸೈರ್ಸ್ ಗಳ ಆಸೆಗಳ ಫ್ಲೋ ಇಂದ ಡಿಸ್ಟರ್ಬ್ ಆಗದೆ ಇರೋನು. ಬನ್ನಿ ನೋಡೋಣ ಇದರ ಆಕ್ಷನ್ ಪ್ಲಾನ್. ಯೂಸ್ಲೆಸ್ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ನ ಇವತ್ತೇ ಬಂದ್ ಮಾಡಿ. ಏನಾದ್ರೂ ನೀವು ಯೂಟ್ಯೂಬ್ ನ ಓದೋದಕ್ಕೆ ಯೂಸ್ ಮಾಡ್ತಿದ್ರೆ ಹಾಗೆ ನಿಮ್ಮ ಕಾಂಟೆಂಟ್ ನ ಲಿಮಿಟ್ ಮಾಡಿ ಮತ್ತೆ ಹೈಲಿ ಫೋಕಸ್ಡ್ ಆಗಿ. ಏನಾದ್ರೂ ನೀವು ಓದ್ಬೇಕಾದ್ರೆ ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಅನ್ನೆಸೆಸರಿ ಬೇಡದಿರೋ ಥಾಟ್ ಬಂದ್ರೆ ಆಗ ನಾನ್ ನಿಮಗೆ ಒಂದು ರಾಮಬಾಣ ಕೊಡ್ತೀನಿ. ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರನ ಪ್ಲೇ ಮಾಡಬಹುದು. ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ
ಹರೇ ಕೃಷ್ಣ ಮಹಾಮಂತ್ರ ಪ್ರಭುಪಾದ್ ನಿಮ್ಮ ಲೈಫ್ ಚೇಂಜ್ ಆಗೋಗುತ್ತೆ. ಈಗ ಬನ್ನಿ ನೋಡೋಣ 4th ಕೀ ಪ್ರಿನ್ಸಿಪಲ್ ನ. ಇದರಲ್ಲಿ ಹೇಳಿದ್ದಾರೆ, ನೀವು ನಿಮ್ಮ ದಿನವನ್ನ ಹೇಗೆ ಬೆಸ್ಟ್ ಯೂಸ್ ಮಾಡಬಹುದು ಮತ್ತೆ ನಿಮ್ಮ ಎನರ್ಜಿನ ಹೇಗೆ ಆಪ್ಟಿಮೈಸ್ ಮಾಡಬಹುದು. ಯಾಕಂದ್ರೆ ನೋಡಿ, ನಿಮ್ಮ ಹತ್ರ ಎನರ್ಜಿ ಅಂತೂ ಈಗ ತುಂಬಾ ಇರುತ್ತೆ, ಆದ್ರೆ ಅದನ್ನ ಸರಿಯಾದ ಜಾಗದಲ್ಲಿ ಚಾನಲೈಸ್ ಮಾಡೋದು ತುಂಬಾ ಮುಖ್ಯ. ಅದಕ್ಕೆ ನಾವು ನಮ್ಮ ದಿನವನ್ನ 3 ಭಾಗದಲ್ಲಿ ಹಂಚಬೇಕು. ಈಗ ಇದರಲ್ಲಿ ನಾವು 6 AM to 10 PM ಬಗ್ಗೆ ಮಾತಾಡಕ್ ಹೋಗ್ತಿದ್ವಿ. ಈ ಬೆಳಗಿನ ಯಾವ 4 ಗಂಟೆ ಇದೆಯೋ ಇದು ತುಂಬಾ ಪವರ್ ಪ್ಯಾಕ್ಡ್ ಇರುತ್ತೆ. ಇದರಲ್ಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸರ್ಸೈಸ್ ಬಿಟ್ರೆ ನಾಮ ಜಪನೆ, ಮೆಡಿಟೇಟ್ ಮಾಡೋದು, ಇದನ್ನ ಬಿಟ್ರೆ ಮೆಮೊರೈಸ್ ಮಾಡೋದು ಅಥವಾ ಈ ರೀತಿ ಕಾನ್ಸೆಪ್ಟ್ ನ ಸ್ಟಡಿ ಮಾಡೋದು, ಅದೇನಾದ್ರೂ ಹೊಸ ಟಾಪಿಕ್ ಗಳಾದ್ರೂ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಮಾತಾಡೋಣ ಮಿಡ್ ಡೇ ಬಗ್ಗೆ. ಅಂದ್ರೆ ಬೆಳಗಿನ 10 ಗಂಟೆಯಿಂದ ಹಿಡಿದು ಮಧ್ಯಾಹ್ನದ 2 ಗಂಟೆ ತನಕ. ಇಲ್ಲಿ ನೀವು ಟಫ್ ಟಾಸ್ಕ್ ನ ಮಾಡಬಹುದು, ನೀವು ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು ಮತ್ತೆ ಡಿಸಿಷನ್ ಮೇಕಿಂಗ್ ಇದು ಪರ್ಫೆಕ್ಟ್ ಟೈಮ್ ಇರುತ್ತೆ. ಈಗ ಮಾತಾಡೋಣ ಆಫ್ಟರ್ನೂನ್ ಬಗ್ಗೆ. ಅಂದ್ರೆ 2 ಗಂಟೆಯಿಂದ 6 ಗಂಟೆ ತನಕ. ಈ ಸಮಯ ಕ್ರಿಯೇಟಿವಿಟಿ ಮತ್ತೆ ಬ್ರೈನ್ ಸ್ಟ್ರಾಮಿಂಗ್ ಗೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈ ಆಕ್ಷನ್ ಪ್ಲಾನ್ ಮುಖ್ಯ ಪಾತ್ರ ಯಾವುದಂದ್ರೆ ಇದರಲ್ಲಿ ಬೆಳಿಗ್ಗೆ 6 ರಿಂದ ಹಿಡಿದು ಮಧ್ಯಾಹ್ನದ 2 ಗಂಟೆ ಸಮಯ ಇದು ನಿಮಗೆ ಗೋಲ್ಡನ್ ಪೀರಿಯಡ್ ಇರುತ್ತೆ. ಏನಾದ್ರೂ ನೀವು ಇದರ ಸರಿಯಾದ ಯೂಸ್ ಮಾಡಿದ್ರೆ ಆಗ ನೀವು ಇಡೀ ದಿನ ಕಾಂಕರ್ ಮಾಡಬಹುದು ಮತ್ತೆ ಮಧ್ಯ ನೀವು ನಾಮ ಜಪ ಅಥವಾ ಮೆಡಿಟೇಷನ್ ಬ್ರೇಕ್ ತಗೋಬಹುದು. ಈಗ ಬನ್ನಿ ನೋಡೋಣ 5ನೇ ಕೀ ಪ್ರಿನ್ಸಿಪಲ್, ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು, ಅದೇ ಸ್ಪಿರಿಚುವಲ್ ಪಾಸಿಟಿವಿಟಿ. ನೋಡಿ, ನಾವೆಲ್ಲರ ಹ್ಯೂಮನ್ ಬೀಯಿಂಗ್ಸ್ ಗಳ ಯಾವ ಅಲ್ಟಿಮೇಟ್ ಏಮ್ ಏನಿರುತ್ತಲ್ಲ ಎಲ್ಲಾರ್ದು ಇರುತ್ತೆ. ಬಹುಶಃ ನಿಮಗೆ ಗೊತ್ತಿದೆಯೋ ಅಥವಾ ಬಹುಶಃ ನಿಮಗೆ ಗೊತ್ತಿಲ್ವೋ, ಆದ್ರೆ ನಾವು ತಿಳಿಯೋದಕ್ಕೆ ಇಷ್ಟಪಡ್ತೀವಿ ನಿಜವಾಗ್ಲೂ ನಾವು ಯಾರು ಮತ್ತೆ ನಮ್ಮ ಕ್ರಿಯೇಟರ್ ಸೃಷ್ಟಿಕರ್ತ ಯಾರು, ಇದು ನಮ್ಮ ರಿಯಲ್ ಗೋಲ್ಸ್ ಆಗಿರುತ್ತೆ. ಆದ್ರೆ ನಾವು ವರ್ಲ್ಡ್ ಅಲ್ಲಿ ಮೆಟೀರಿಯಲ್ ಸಕ್ಸಸ್ಗೋಸ್ಕರ ತಿರುಗ್ತಿರ್ತೀವಿ ಅಂಡ್ ಇಟ್ಸ್ ಫೈನ್ ಆಲ್ಸೋ. ಅದಕ್ಕೆ ನಮಗೆ ಬ್ರಹ್ಮಚರ್ಯದ ಪಾಲನೆ ಮಾಡೋದು ಇನ್ನೂ ಕಷ್ಟ ಆಗೋಗುತ್ತೆ. ಅದಕ್ಕೆ ಈ ಪಾಯಿಂಟ್ ನ ಅವಶ್ಯಕತೆ ಏನಂದ್ರೆ ಇಲ್ಲಿ ನಿಮಗೆ ಪ್ರವಚನಗಳ ತುಂಬಾ ನೀಡ್ ಇರುತ್ತೆ. ಮತ್ತೆ ಇಲ್ಲಿ ನಮ್ಮ ಮಹಾಪುರುಷರು ಏನಿದ್ದಾರೋ ಏನಾದ್ರೂ ನೀವು ಅವರ ಮಾತುಗಳನ್ನ ಕೇಳಿದ್ರೆ ಆಗ ನಿಮ್ಮ ಹೃದಯದ ಮೇಲೆ ಮೈಂಡ್ ಮೇಲೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಬೀಳುತ್ತೆ, ನಿಮಗೆ ಪೀಸ್ ಸಿಗುತ್ತೆ, ಅದರಿಂದ ಶಾಂತಿ ಸಿಗುತ್ತೆ ಮತ್ತೆ ಅದರ ಕಾರಣದಿಂದ ಬ್ರಹ್ಮಚರ್ಯದ ಪಾಲನೆ ನಿಮಗೆ ತುಂಬಾ ಸುಲಭ ಆಗೋಗುತ್ತೆ. ನಮ್ಮ ಭಾರತ ದೇಶ ಸಂತರ ದೇಶವಾಗಿದೆ. ಅದಕ್ಕೆ ನಾವು ಈಗಿನ ಸಮಯದಲ್ಲೂ ಹುಡುಕ್ತಿರ್ತೀವಿ ಯಾವ್ದಾದ್ರು ಈ ರೀತಿ ಸಂತರಿದಾರ, ಅವರ ಮಾತುಗಳನ್ನ ನಾವು ಕೇಳೋಂತವ್ರು ಮತ್ತೆ ನಮ್ಮ ಪ್ರಾಬ್ಲಮ್ ನ ಪ್ರಾಕ್ಟಿಕಲಿ ಸಾಲ್ವ್ ಮಾಡುವಂತವ್ರು. ಈಗ ಇದರಲ್ಲಿ ನಾನು ಸ್ವಲ್ಪ ಜನರ ಹೆಸರನ್ನ ಕೊಡ್ತಿದ್ದೀನಿ, ಅವರ ವಿಡಿಯೋಸ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಮತ್ತೆ ಯಾರನ್ನ ನೀವು ಪ್ರಿಫರ್ ಮಾಡ್ತಿರೋ ಎಲ್ಲೋ ಒಂದು ಕಡೆ ಅವರ ಸ್ವಭಾವ ಏನಿದೆ ಅದು ಅವರಿಂದ ಅಲೈನ್ ಆಗೋಗುತ್ತೆ. ನೀವು ಫಾಲೋ ಮಾಡಬಹುದು ಪ್ರೇಮಾನಂದ ಮಹಾರಾಜ್ ಅವರಿಗೆ. ಹೆಚ್ಚು ಪಾಲು ಜನರು ಅವರ ಸ್ವಭಾವದ ಜೊತೆ ರಿಲೇಟ್ ಮಾಡೋದಕ್ಕೆ ಆಗತ್ತೆ ಮತ್ತೆ ಮಕ್ಕಳಿಗೆ ಅವರು ತುಂಬಾ ಪ್ರೀತಿಯಿಂದ ಅರ್ಥ ಮಾಡಿಸ್ತಾರೆ. ಇವರಾದ ಮೇಲೆ ನೀವು ಶ್ರೀ ಎಂ ನ ಫಾಲೋ ಮಾಡಬಹುದು. ಹಾಗೆ ನೀವು ಗೌರಂಗ್ ದಾಸ್ ಮಹಾಪ್ರಭುನ ಫಾಲೋ ಮಾಡಬಹುದು. ನೀವು ಸ್ವಾಮಿ ಸರ್ವಪ್ರಿಯ ಆನಂದ್ ಅವರನ್ನ ಫಾಲೋ ಮಾಡಬಹುದು. ಮತ್ತೆ ನೀವು ಸ್ವಾಮಿ ಮುಕುಂದಾನಂದ ಅವರನ್ನ ಫಾಲೋ ಮಾಡಬಹುದು. ಮತ್ತೆ ಹಿಂದೆ ಯಾವ ನಮ್ಮ ಮಹಾನ್ ಸಂತರಿದ್ದಾರೋ ಅವರನ್ನ ನೀವು ಖಂಡಿತ ಸರ್ಚ್ ಮಾಡಿ, ಲೈಕ್ ನೀಮ್ ಕೊರಳಿ ಬಾಬಾ ಅಂಡ್ ಸ್ವಾಮಿ ವಿವೇಕಾನಂದರು. ಇನ್ನೂ ತುಂಬಾ ಸಂತರಿದ್ದಾರೆ, ಅವರನ್ನ ನೀವು ಸರ್ಚ್ ಮಾಡಿ. ಅವರ ಬಗ್ಗೆ ಯಾವಾಗ ನೀವು ಓದ್ತಿರೋ, ಅವರ ಬಗ್ಗೆ ಯಾವಾಗ ನೀವು ಕೇಳ್ತಿರೋ ಆಗ ನಿಮ್ಮ ಮನಸ್ಸಲ್ಲಿ ತುಂಬಾ ಶುದ್ಧಿ ಬರುತ್ತೆ. नेत्रेंद्रिय से गंदे चित्र देखें, श्रवणेंद्रिय से गंदी बातें सुने, वाणी से गंदी बातें बोले, रसेंद्रिय से गंदा भोजन करें और सोचे ब्रह्मचर्य रह जाएंगे, तो बिल्कुल नहीं, कदापि नहीं. ब्रह्मचर्य कोई खिलवाड़ नहीं है. ಇದರಿಂದ ನಿಮಗೆ ಬ್ರಹ್ಮಚರ್ಯದ ಪಾಲನೆ ತುಂಬಾ ಸುಲಭ ಆಗೋಗುತ್ತೆ. ಮತ್ತೆ ಇದರ ಜೊತೆಗೆ ನೀವೆಲ್ಲರೂ ಭಗವದ್ಗೀತೆನ ಖಂಡಿತ ಓದ್ಬೇಕು. ಮತ್ತೆ ಮಕ್ಕಳಿಗೆ ಯಾವ ಈ ಪ್ರವಚನಗಳಿದೆಯೋ ಇದರ ಪರಿಣಾಮ ಎಷ್ಟು ಸ್ಟ್ರಾಂಗ್ ಅಂದ್ರೆ ನಿಮ್ಮ ಒಳಗೆ ಯಾವುದೆಲ್ಲ ನೆಗೆಟಿವಿಟಿ ಇದೆಯೋ, ಯಾವ ಓವರ್ ಥಿಂಕಿಂಗ್ ಇದೆಯೋ, ಯಾವ ಟಾಕ್ಸಿಕ್ ಅಟ್ಮಾಸ್ಫಿಯರ್ ಇದೆಯೋ ಅದೆಲ್ಲ ಅಕ್ಕಪಕ್ಕದಿಂದ ಮೆಲ್ಲಮೆಲ್ಲಿಗೆ ನಿಮ್ಮಿಂದ ದೂರ ಆಗೋಗುತ್ತೆ. ಆದ್ರೆ ಸಮಯ ಹಿಡಿಯುತ್ತೆ, ಗಮನದಲ್ಲಿ ಇಡಿ. ಇದು ಒಂದೇ ದಿನದಲ್ಲಿ ಚೇಂಜ್ ಆಗಲ್ಲ, ಆದ್ರೆ ವಿತಿನ್ 5 to 6 months to 1 year ಅಲ್ಲಿ ನಿಮ್ಮ ಲೈಫ್ ಸದಾ ಪೂರ್ಣ ರೀತಿ ಬದಲಾಗೋಗುತ್ತೆ. ಅದಕ್ಕೆ ಮಕ್ಕಳೇ, ಬ್ರಹ್ಮಚರ್ಯ ಇದು ಕೇವಲ ಸಿಲೆಬಸಿ ಅಲ್ಲ, ಇದು ಸೆಲ್ಫ್ ಮಾಸ್ಟರಿ ಟೂಲ್ ಇದೆ. ಮತ್ತೆ ಇದು ನಿಮ್ಮನ್ನ ಅನ್ಸ್ಟಾಪಬಲ್ ಮಾಡೋದು. ಈಗ ನಿಮ್ಮಲ್ಲಿ ಯಾರು ಬ್ರಹ್ಮಚರ್ಯದ ಪಾಲನೆ ಮಾಡ್ತಿದಾರೋ ಒಂದ್ಸರಿ ಕಮೆಂಟ್ಸ್ ಅಲ್ಲಿ ಖಂಡಿತ ತಿಳಿಸಿ. ಮತ್ತೆ ಈ ವಿಡಿಯೋನ ಎಲ್ಲಾ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ, ನೀವು ಯಾರ ಜೀವನ ಬದಲಾಗಬೇಕು ಅಂತ ಇಷ್ಟ ಪಡ್ತಿರೋ. ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಸೊ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಫ್ರೀ ಆದ ಲೈಫ್ ಚೇಂಜಿಂಗ್ ವಿಡಿಯೋಸ್ ನಿಮ್ಮಿಂದ ಮಿಸ್ ಆಗದೆ ಇರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.